Hello students, welcome to my learning class. In this video I am explaining 2 marks question and answer of banking law and practice subject. So first question is, what is bank? A bank is an financial institution which accepts money from public, which it pays out on a customer's order, and lending of funds to the needy persons in the form of loans and advances. ಅಂದರೆ ಸಾರ್ವಜನಿಕರಿಂದ ಠೇವಣಿ ರೂಪದಲ್ಲಿ ಹಣವನ್ನು ಸ್ವೀಕರಿಸಿ ಹಣದ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ಸಾಲವನ್ನು ಕೊಡುವ ಹಣಕಾಸಿನ ಸಂಸ್ಥೆಯನ್ನು ಬ್ಯಾಂಕ್ ಎಂದು ಕರೆಯುತ್ತೇವೆ. ಓಕೆ, ಸಾರ್ವಜನಿಕರಿಂದ ಹಣವನ್ನು ಸ್ವೀಕರಿಸಿ ಹಣದ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ಸಾಲವನ್ನು ನೀಡುವ ಹಣಕಾಸಿನ ಸಂಸ್ಥೆ ಅಂತ ಹೇಳಕತ್ತೇವೆ ಇಲ್ಲಿ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಬ್ಯಾಂಕಿಂಗ್ ದೆನ್? Section 5 of the Banking Regulation Act 1949. Banking means accepting money for the purpose of lending or investment of deposit of money. Accepting money for the purpose of lending or investment of deposits of money from the public. Elinda, from the public, repayable on demand or otherwise, and withdrawable by checks, drafts, order or otherwise. 1949 ಭಾರತೀಯ ಬ್ಯಾಂಕಿಂಗ್ ನಿಬಂಧನಾ ವಿಧಿ 5ರನ್ವಯ ಬ್ಯಾಂಕಿಂಗ್ ಎಂದರೆ ಸಾರ್ವಜನಿಕರಿಂದ ಹಣವನ್ನು ಸಾಲ ನೀಡುವುದಕ್ಕಾಗಿ ಬಂಡವಾಳ ವಿನಿಯೋಗಕ್ಕಾಗಿ ಸ್ವೀಕರಿಸುವುದಲ್ಲದೆ ಸಾರ್ವಜನಿಕರಿಂದ ಬೇಡಿಕೆ ಬಂದಾಗ ಹಣವನ್ನು ಹಿಂದಿರುಗಿಸುವುದು ಅಥವಾ ಚೆಕ್ಕು ಹುಂಡಿ ಆಜ್ಞೆಯ ಮೇರೆಗೆ ಹಣವನ್ನು ವಾಪಸ್ ಮಾಡುವುದು. ರಿಪೀಟ್ ಮಾಡಾಕತ್ತೇನೆ ಕನ್ನಡದೊಳಗೆ. ಸಾರ್ವಜನಿಕರಿಂದ ಹಣವನ್ನು ಸಾಲ ವಿನಿಯೋಗಕ್ಕಾಗಿ ಸ್ವೀಕರಿಸುವುದಲ್ಲದೆ ಬೇಡಿಕೆ ಬಂದಾಗ ಹಣವನ್ನು ಹಿಂದಿರುಗಿ ಹುಂಡಿ ಅಥವಾ ಆಜ್ಞೆಯ ಮೇರೆಗೆ ಹಣವನ್ನು ಅದನ್ನ ನಾವು ಬ್ಯಾಂಕ್. ಬ್ಯಾಂಕರ್ ಅಂದ್ರ ಯಾರು? ಇಲ್ಲಿ ಬ್ಯಾಂಕರ್ಗೆ 2 ಮೀನಿಂಗ್ ಅದಾವ. ಪ್ರೊಫೆಸರ್ ಎಸ್ ಸಿ ಹರ್ಟ್ ಅವ್ರು ಕೊಟ್ಟದ್ದೊಂದು, ಆಮೇಲೆ ಎರಡನೇದು ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಎನಿ ಒನ್ ಯು ಕ್ಯಾನ್ ರೈಟ್. ಯಾವ್ದಾರ ಇದನ್ನರ ಬರೀರಿ. ಓಕೆ, ನಾ ಎರಡೂ ಕೊಟ್ಟೇನಿ. ವಿಚ್ ಎವರ್ ಈಸಿಯರ್ ಫಾರ್ ಯು, ಯು ಕ್ಯಾನ್ ರೈಟ್. ಫಸ್ಟ್, ಪ್ರೊಫೆಸರ್ ಎಸ್ ಸಿ ಹರ್ಟ್ ಅವ್ರ ಪ್ರಕಾರ, ಅ ಬ್ಯಾಂಕಿಂಗ್ ಈಸ್ ದ ಒನ್ who is in the ordinary course of his business honors the check. Ordinary course of business ಒಳಗ he honors the checks drawn upon him by persons from and for whom he receives money on current account. ಯಾವ ಅಕೌಂಟ್ನಾಗ? ಕರೆಂಟ್ ಅಕೌಂಟ್ನಾಗ. ಬ್ಯಾಂಕರ್ನೆಂದರೆ ತನ್ನ ವ್ಯವಹಾರದ ಸಾಮಾನ್ಯ ಅವಧಿಯಲ್ಲಿ ಯಾವ ವ್ಯಕ್ತಿಗಳಿಂದ ತನ್ನ ಹೆಸರಿನಲ್ಲಿ ಚೆಕ್ಕುಗಳು ಬರೆಯಲ್ಪಡುವವೋ ಅವರಿಗಾಗಿ ಕರೆಂಟ್ ಅಕೌಂಟ್ಗಳಲ್ಲಿ ಹಣವನ್ನು ಪಡೆಯುತ್ತಾನೆ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದ ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881, the term banker is applied to the person who carries out the banking business. ಭಾರತೀಯ ವಿನಿಮಯ ಕಾನೂನಿನ ಪ್ರಕಾರ ಯಾವ ವ್ಯಕ್ತಿ ಬ್ಯಾಂಕಿನ ವ್ಯವಹಾರವನ್ನು ನಡೆಸಿಕೊಂಡು ಹೋಗುವನೋ ಅವನ್ನ ಬ್ಯಾಂಕರ್ ಅಂತ ಹೇಳಿ ಕರಿತೇವೆ. ಇದನ್ನರ ಬರೀರಿ, ವಿಚ್ ಎವರ್ ಯು ಫೀಲ್ ಈಸಿ. Next, then who is a customer? Who is a customer? According to Sir John Paget, his definition is called as duration theory. Duration theory ಅಂತ
ಕೇಳಿದ್ರು ಸುದೇಕ ಇದನ್ನು ಬರೀರಿ, ಆಮೇಲೆ ಹೂ ಈಸ್ ಅ ಕಸ್ಟಮರ್ ಅಂದ್ರೂ ಇದನ್ನ ಬರೀರಿ. ಅಲ್ಲೇ ಎರಡಕ್ಕೂ ಇದನ್ನ ತೊಗೊಳಕತ್ತೇವಿ. ಡ್ಯೂರೇಷನ್ ಥಿಯರಿ ಅಂದರೂ ಜಾನ್ ಪೆಗೆಟ್ ಅವ್ರದ್ದು ಡೆಫಿನೇಷನ್ ಐತಲ್ಲೇ. ಟು constitute a customer, there must be some recognizable course or habit of dealing in the nature of regular banking business. ಜಾನ್ ಪೆಜೆಟ್ ಅವ್ರ ಪ್ರಕಾರ, ಡ್ಯೂರೇಷನ್ ಪ್ರಕಾರ, ಒಬ್ಬ ಗ್ರಾಹಕ ಅಂಥೇಳಿ ಅನ್ನಿಸ್ಕೋಬೇಕಂತಂದ್ರೆ ಅವನ್ನ ಒಂದು ರೆಕಗ್ನೈಸೇಬಲ್ ಕೋರ್ಸ್ ಆರ್ ಹ್ಯಾಬಿಟ್ ಆಫ್ ಡೀಲಿಂಗ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಅಂದ್ರೆ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ ಒಳಗೆ ಅವ ಬ್ಯಾಂಕಿನ ಜೊತೆ ವ್ಯವಹಾರವನ್ನು ಇಟ್ಕೊಂಡಿರಬೇಕು, ನಿಯಮಿತವಾದ ವ್ಯವಹಾರವನ್ನು ಇಟ್ಕೊಂಡಿರಬೇಕು ಅಂಥೇಳಿ ಹೇಳ್ತೇವೆ. ಬಟ್ ಮಾಡರ್ನ್ ಥೇರಿ ಇಲ್ಲಾದರೂ ಸುದೇಕ ಕಸ್ಟಮರ್ ಅನ್ನೋಕೆ ಇದನ್ನಾರ ಬರೀರಿ, ಎರಡೂ ಬರೆಯೋದು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ರೈಟ್ ದಿಸ್ ಆರ್ ದಿಸ್. ಓಕೆ. Modern theory, the relationship between banker and customer begins as soon as the first check is paid in and accepted. ಆಧುನಿಕ ಸಿದ್ಧಾಂತದ ಪ್ರಕಾರ ಬ್ಯಾಂಕರ್ ಮತ್ತು ಗ್ರಾಹಕನ ನಡುವಿನ ಸಂಬಂಧ ಯಾವಾಗ ಬ್ಯಾಂಕರ ಗ್ರಾಹಕನ ಮೊದಲನೇ ಚೆಕ್ಕನ್ನು ಸ್ವೀಕರಿಸಿ ಹಣ ಸಂದಾಯ ಮಾಡ್ತಾನಲ್ಲ, ಆವಾಗನ ಆ ವ್ಯಕ್ತಿ ಬ್ಯಾಂಕಿನ ಗ್ರಾಹಕನಾಗಿ ಮಾರ್ಪಟ್ಟಲ್ಪಟ್ಟಾನ ಅಂಥೇಳಿ ಹೇಳ್ತಾರೆ. ಓಕೆ. ಸೊ ನೆಕ್ಸ್ಟ್, ಹೂ ಈಸ್ ಅ ಬೇಲಿ? ನಿಕ್ಷೇಪಿತ ಅಂದರೆ ಏನು? ಅ ಪರ್ಸನ್ ಆರ್ ಅ ಪಾರ್ಟಿ ಟು ಹೂಮ್ ಗೂಡ್ಸ್ ಆರ್ ಡೆಲಿವರ್ಡ್ ಫಾರ್ ಅ ಪರ್ಪಸ್ ಸಚ್ ಆಸ್ ಕಸ್ಟಡಿ ವಿದೌಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಮಾಲೀಕತ್ವದ ವರ್ಗಾವಣೆಯನ್ನು ಮಾಡಲಾರದೆ ಇನ್ನೊಬ್ಬ ವ್ಯಕ್ತಿಗೆ ಸರಕನ್ನು ವರ್ಗಾವಣೆ ಮಾಡುವ ವ್ಯಕ್ತಿ ಅಥವಾ ಪಕ್ಷಕ್ಕೆ ನಾವು ನಿಕ್ಷೇಪಿತ ಅಂತ ಕರಿತೇವೆ, ಬೇಲಿ ಅಂತ ಕರಿತೇವೆ. ಓಕೆ. ರಿಪೀಟೆಡ್ ಕ್ವಶನ್ ಐತಿ, ಇದು ಇಂಪಾರ್ಟೆಂಟ್ ಐತಿ. ಸ್ಟಾರ್ ಮಾರ್ಕ್ ಹಾಕೋತೀರಿ, ಏನು ಮಾಡ್ತೀರಿ ನೋಡ್ರಿ. ರಿಪೀಟೆಡ್ಲಿ ಕೇಳಿದ್ದೈತಿ. ಆ್ಯಸ್ ಲೈಕ್ ದಿಸ್, ಇದು ಕ್ವಶನ್ ಭಾಳ ಸಲ ಕೇಳಿದ್ದೈತಿ, ಇಂಪಾರ್ಟೆಂಟ್ ಐತಿ. ಸೊ ಇದನ್ನು ಮಾರ್ಕ್ ಮಾಡಿ ಇಟ್ಕೋರಿ, ಕಸ್ಟಮರ್. ಓಕೆ. ನೆಕ್ಸ್ಟ್, ವಾಟ್ ಈಸ್ ಎಕ್ಸಿಮ್ ಬ್ಯಾಂಕ್? The Export and Import Bank of India is commonly known as EXIM. Specializes in financing the foreign trade and supply the necessary foreign exchange. ವಿದೇಶಿ ವ್ಯಾಪಾರ ಮತ್ತು ವಿದೇಶಿ ವಿನಿಮಯದ ಅವಶ್ಯಕತೆಯನ್ನು ಪೂರೈಸುವುದಕ್ಕಾಗಿ ಹುಟ್ಟಿಕೊಂಡಂತಹ ಭಾರತದ ಆಮದು ಮತ್ತು ರಫ್ತು ಬ್ಯಾಂಕನ್ನು ಎಕ್ಸಿಮ್ ಬ್ಯಾಂಕ್ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಆರ್ ಪ್ರೈಮರಿ ಫಂಕ್ಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್? ವಾಣಿಜ್ಯ ಬ್ಯಾಂಕುಗಳ ಪ್ರಾಥಮಿಕ ಕಾರ್ಯಗಳು ಯಾವುವು? ಪ್ರಾಥಮಿಕ ಕಾರ್ಯದೊಳಗೆ ಫಸ್ಟ್ ಒನ್ ಏನು ಹೇಳ್ತೇವೆ? ಎಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್. ಎರಡನೇದು ಗ್ರ್ಯಾಂಟಿಂಗ್ ದ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಡೈರೆಕ್ಟಾಗಿ ನೀವೇನೈತಿ ಅಂತಂದರೆ ಎಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂತ ಹೇಳಿ ಇದು ಮಾಡೋಕೆ ಹೋಗ್ಬೇಡ್ರಿ. ಫಸ್ಟಿಗೆ ಪ್ರೈಮರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಅನ್ನೋದೈತಿ. ಒಂದನೇದು ಎಕ್ಸೆಪ್ಟಿಂಗ್ ಠೇವಣಿ ಸ್ವೀಕಾರ, ಎರಡನೇದು ಸಾಲ ಮತ್ತು ಮುಂಗಡಗಳನ್ನು ಕೊಡುವುದು ಅಂತ ಹೇಳಿ ಹೇಳ್ತೇವೆ. ಓಕೆ. ಠೇವಣಿ ಸ್ವೀಕಾರ, ಎರಡನೇದು ಸಾಲ ಮತ್ತು ಮುಂಗಡ ಅಂತ ಹೇಳಿ ಹೇಳ್ತೇವೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಿಸ್ಆನರ್ ಆಫ್ ಚೆಕ್? Dishonor of check is a condition in which bank refuses to pay the amount of check to the payee because it has not fulfilled the conditions to honor the check ಅಂತ ಹೇಳ್ತೇವೆ. ಚೆಕ್ಕುಗಳನ್ನು ಅಗೌರವಗೊಳಿಸುವುದು ಅಂತ ಹೇಳ್ತೇವೆ. ಅಗೌರವಗೊಳಿಸುವುದು ಅಂತಂದ್ರೆ ಬ್ಯಾಂಕ್ ಹಣದ ಸಂದಾಯವನ್ನು, ಚೆಕ್ಕಿನ ಹಣದ ಸಂದಾಯವನ್ನು ಮಾಡಲು ನಿರಾಕರಿಸುವುದು ಅಂತ ಹೇಳ್ತೇವೆ.
because it has not fulfilled the necessary ಹಣ ಸ್ವೀಕಾರ ಮಾಡುವವನಿಗೆ ನಿರಾಕರಿಸುವ ಒಂದು ಪರಿಸ್ಥಿತಿಗೆ ಸೇವಿಂಗ್ಸ್ ಬ್ಯಾಂಕ್ ಕರೆಂಟ್ ಅಕೌಂಟ್ ಮೇಲಿನ ಮೇಲೆ ಕೇಳಿದಂತಹ ಕ್ವಶನ್ ಅದಾವ. ಸೊ ಸ್ವಲ್ಪ ನೋಡ್ಕೊಂಬಿಡ್ರಿ. ಐ ಹ್ಯಾವ್ ಗಿವನ್ ಆಲ್ ದ ಡೀಟೇಲ್ಸ್ ಆಫ್ ದಿಸ್ ಇನ್ನು ಫಸ್ಟ್ ಚಾಪ್ಟರ್ ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಚಾಪ್ಟರ್ದು ಏನು ವಿಡಿಯೋಸ್ ಅದಾವ ಇನ್ ಡೀಟೇಲ್ ಒಳಗೆ ಕೊಟ್ಟಿದ್ದೀನಿ. ಇಲ್ಲಿ ಜಸ್ಟ್ ಏನೈತಿ ಮೇನ್ ಪಾಯಿಂಟ್ಸನ್ನು ನಾಳೆ ಹೇಳ್ಕೊತ ಹೊಂಟೀನಿ. ಫೀಚರ್ಸ್ ಆಫ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಮಿನಿಮಮ್ ಡೆಪಾಸಿಟ್ ಅಮೌಂಟ್ ಐತಿ 5 rupees 5 and 10. ಹ್ಯಾಬಿಟ್ ಆಫ್ ಸೇವಿಂಗ್, ಉಳಿತಾಯದ ಒಂದು ಹ್ಯಾಬಿಟನ್ನು ಹಾಕ್ತೈತಿ. ವಿಡ್ರಾವಲ್ ಈಸ್ ರಿಸ್ಟ್ರಿಕ್ಟೆಡ್ ಟು 25 withdrawal and 150 withdrawal a year. ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ 6 months. 6 months ಮಿನಿಮಮ್ ರೇಟ್ ಐತಿ. ಚೆಕ್ ಬುಕ್, ಪೇನ್ ಸ್ಲಿಪ್ ಮತ್ತು ಪಾಸ್ಬುಕ್ ಕೊಡ್ತಾರೆ. ಇದ್ರ ಮೇಲೆ ನೋ ಇನ್ಸಿಡೆಂಟಲ್ ಚಾರ್ಜಸ್ ಅಂತ ಹೇಳಿ ಹೇಳ್ತೇವೆ. ಮೂಲ ಖರ್ಚಿನ ಒಂದು ವೆಚ್ಚವನ್ನು ಇದ್ರೊಳಗೆ ಹಾಕಂಗಿಲ್ಲ. ಓಕೆ, ಸೇವಿಂಗ್ಸ್ ಬ್ಯಾಂಕದ್ದು ಇವು ಫೀಚರ್ಸ್ ಅದಾವ. ಹಂಗೆ ಕರೆಂಟ್ ಅಕೌಂಟದ್ದು ಕೇಳ್ಯಾರ. ಒಂದು ಸಲ ಇದನ್ನು ಕೇಳಿದ್ರೆ ಒಂದು ಸಲ ಅದನ್ನು ಕೇಳಿದಾರ. ಸ್ವಲ್ಪ ನೋಡ್ಕೊಂಬಿಡ್ರಿ. ನೆಕ್ಸ್ಟ್ ಕ್ವಶನ್ ಈಸ್ ರೈಟ್ 2 ಕ್ಯಾಶುವಲ್ ಟ್ರಾನ್ಸಾಕ್ಷನ್ಸ್. 2 ಸಾಮಾನ್ಯ ಏನು ಟ್ರಾನ್ಸಾಕ್ಷನ್ಸ್ ಅನ್ನು ತಿಳಿಸಿ ಅಂತೇಳಿ ಹೇಳ್ಯಾರ. 2 ಕ್ಯಾಶುವಲ್ ಟ್ರಾನ್ಸಾಕ್ಷನ್ಸ್ ಆಫ್ ಬ್ಯಾಂಕ್. ಎನ್ಕ್ಯಾಶ್ಮೆಂಟ್ ಅಂದರೆ ಇಲ್ಲಿ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಇಲ್ಲ. ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಏನೈತಲ್ಲ ಅದು ಇಲ್ಲ. ಇಲ್ಲೇ ಅದನ್ನು ಕ್ಯಾಶುವಲ್ ಅಂತ ಹೇಳ್ತೇವೆ. ಸಾಮಾನ್ಯ ಒಂದು ಸಂಬಂಧ ಅಂತೇಳಿ ಹೇಳ್ತೇವೆ ನಾವಲ್ಲೇ. ಒಂದು ಎನ್ಕ್ಯಾಶ್ಮೆಂಟ್ ಆಫ್ ಚೆಕ್ ವಿದೌಟ್ ಹ್ಯಾವಿಂಗ್ ಆ್ಯನ್ ಅಕೌಂಟ್, ಖಾತೆ ಇರಲಾರದ ಹಣವನ್ನು ತಗೊಳ್ಳೋದು. ಓಕೆ, ಇಲ್ಲಿ ಇವ್ರನ್ನ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಐತಿ ಅಂತ ಹೇಳಂಗಿಲ್ಲ. ಪರ್ಚೇಸ್ ಆಫ್ ಟ್ರಾವೆಲರ್ಸ್ ಚೆಕ್, ಗಿಫ್ಟ್ ಚೆಕ್ ಆ್ಯಂಡ್ ಬ್ಯಾಂಕ್ ಡ್ರಾಫ್ಟ್ಗಳನ್ನ, ಉಡುಗೊರೆ ಚೆಕ್ಕುಗಳನ್ನು ಮತ್ತು ಪ್ರವಾಸಿ ಚೆಕ್ಕುಗಳನ್ನು ತೊಗೊಳಕ್ಕೆ ಹೋಗ್ತೇವೆ. ಆ ಹೊತ್ತಿನಾಗ ಖಾತೆ ಇರಬೇಕಂತಿಲ್ಲ. ಇರಲಾರ್ದೂ ನಾವು ಇನ್ನು ಬ್ಯಾಂಕಿನಿಂದ ತೊಗೋತೇವೆ. ಬ್ಯಾಂಕ್ಗಳು ಈ ಸೇವೆಯನ್ನು ಕೊಡ್ತಾರ. ನೆಕ್ಸ್ಟ್, ಡೆಪಾಸಿಟ್ ಆಫ್ ಮನಿ ಟು ದ ಕ್ರೆಡಿಟ್ ಆಫ್ LIC and KEB bills and telephone bills. Without having account in the bank, you can pay LIC, KEB bills and telephone bills. ಅದನ್ನು ಕ್ಯಾಶುವಲ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೇವೆ. ಡೆಪಾಸಿಟ್ ಆಫ್ ವ್ಯಾಲ್ಯೂಯೇಬಲ್ಸ್ ಆಫ್ ಸೇಫ್ ಕಸ್ಟಡಿ ವಿದೌಟ್ ಹ್ಯಾವಿಂಗ್ ಆ್ಯನ್ ಅಕೌಂಟ್ ತೆಗಿಲಾರ್ದ ಏನೈತಿ ಅಂತಂದ್ರೆ ಭದ್ರತಾ ಪೆಟ್ಟಿಗೆಯನ್ನು, ಸೇಫ್ ಕಸ್ಟಡಿ ಅಂತಂದ್ರೆ ಏನು, ಭದ್ರತಾ ಪೆಟ್ಟಿಗೆಯನ್ನು ತಗೊಳ್ಳೋದನ್ನು ಸುದಕ್ಕೆ ನಾವು ಏನಂತೇವಿ ಅಂತಂದ್ರೆ ಕ್ಯಾಶುವಲ್ ಟ್ರಾನ್ಸಾಕ್ಷನ್ ಅಂತೇಳಿ ಹೇಳಾಕತ್ತೇವಿ. ಸೊ please stay tuned. ಪ್ರಾಪ್ತ ವಯಸ್ಕ ಅಂತ ಹೇಳಿ ಕರಿತೇವೆ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕ್ರಾಸಿಂಗ್ ಆಫ್ ಚೆಕ್ ಅಂತ ಹೇಳ್ತೇವೆ. ಪುಟ್ಟಿಂಗ್ 2 ಪ್ಯಾರಲಲ್ ಲೈನ್ಸ್ ಐದರ್ ಅಕ್ರಾಸ್ ದ ಹೋಲ್ ಚೆಕ್ ಆರ್ ಥ್ರೂ ದ ಟಾಪ್ ಲೆಫ್ಟ್ ಅಂದ್ರೆ ಏನು, ಇದು ಚೆಕ್ ಐತೆ ಅಂತೇಳಿ ನಾವು ಇಲ್ಲಿ ಹಾಕಾಕತ್ತೇವೆ. ಹ್ಯಾಂಡ್ ಕಾರ್ನರ್ ಆಫ್ ದ ಚೆಕ್ ಈಸ್ ಕಾಲ್ಡ್ ಆಸ್ ಕ್ರಾಸಿಂಗ್. ಚೆಕ್ಕಿನ ರೇಖಣಿ ಅಂದ್ರೆ ಏನು ಅಂತ ಹೇಳಿ ಕೇಳಾಕತ್ತಾರ. ಚೆಕ್ಕಿನ ಎಡಭಾಗದ ತುದಿಯನ್ನು ಹಾಕುವುದನ್ನು ನಾವೇನಂತೇವಿ ಅಂತಂದ್ರೆ ಚೆಕ್ಕಿನ ರೇಖಣಿ ಅಂತ ಹೇಳಿ ಕರೆಯಾಕತ್ತೇವಿ. ಓಕೆ, ಸೊ for more 2 marks question, please stay tuned. Please like, share, subscribe my channel for further updates. Thank you.